ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯ 32ನೇ ಕಂತಿನ ಹಣದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಕೆಲವೊಂದಷ್ಟು ಹೊಸ ಅಪ್ಡೇಟ್ಸ್ ಗಳು ಕೂಡ ಬರ್ತಾ ಇರುವಂತದ್ದು, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. 31ನೇ ಕಂತಿನ ಹಣ ಎಲ್ಲರ ಖಾತೆಗೂ ಬಂದಿದ್ಯಾ ಅಂತ ಪ್ರಶ್ನೆಗಳನ್ನ ತುಂಬಾ ಜನ ಕೇಳ್ತಾ ಇದ್ದೀರಾ. ಅಂಡ್ ತುಂಬಾ ಜನ ಅಫ್ಕೋರ್ಸ್ ಕಮೆಂಟ್ ಆಗ್ತಿದ್ದೀರಾ, ನಮಗ್ ಬಂದಿಲ್ಲ ಅಂತ ಹೇಳಿ. ಎಸ್, ಏನಾಗಿತ್ತು ಅಂತ ಅಂದ್ರೆ 31ನೇ ಕಂತಿನ ಹಣನ ರಿಲೀಸ್ ಮಾಡಿದ್ರು, ಮತ್ತೆ ಮಧ್ಯದಲ್ಲಿ ಅದನ್ನ ಹೋಲ್ಡ್ ಹಾಕಿದ್ರು. 31ನೇ ಕಂತಿನ ಹಣ ತುಂಬಾ ಜನಕ್ಕೆ ಬರಲಿಲ್ಲ. ಮೆಜಾರಿಟಿ ಯಾವ ಒಂದು ಏರಿಯಾಗೆ ಬಂತು ಅಂದ್ರೆ ಬೆಂಗಳೂರು ಅವ್ರಿಗೆ 31ನೇ ಕಂತಿನ ಹಣ ತುಂಬಾ ಜನಕ್ಕೆ ಆಕ್ಚುಲಿ ರಿಸೀವ್ ಆಗಿದೆ. ಬಟ್ ಬೇರೆ ಭಾಗಗಳಿಗೆ ಕೊಡ್ಲೇ ಇಲ್ವಲ್ಲ. ಇದನ್ನ ಪ್ರಶ್ನೆ ಮಾಡಿದಂತ ಗೌರ್ಮೆಂಟ್ಗೆ ಈಗ ಒಂದು ಬ್ರೇಕ್ ತಗೊಂಡಿದ್ರು ಮಧ್ಯದಲ್ಲಿ 15 ಡೇಸ್. ಏನಕ್ಕೆ? ಈ ಸಚಿವ ಸಂಪುಟ ರಚನೆಯನ್ನ ಮಾಡೋದಿಕ್ಕೆ. ಇನ್ನೂ ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಇನ್ನೂ ಮಿನಿಸ್ಟರ್ನ ಅಲಾಟ್ ಮಾಡಿಲ್ಲ. ಇನ್ ಮುಂದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಎಷ್ಟು ದಿನ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತ ಹೇಳ್ತಿದ್ವಿ, ಅವ್ರಿಲ್ಲ. ಅವ್ರ ಬದಲು ಬೇರೆ ಯಾರಿಗಾದ್ರೂ ಸ್ಥಾನ ಕೊಡಬಹುದೇನೋ ಗೊತ್ತಿಲ್ಲ ನಮ್ಗೆ. ಎಲ್ಲವರ ಕಂಟಿನ್ಯೂ ಆಗ್ಬೋದು, ಗೊತ್ತಿಲ್ಲ. ಬಟ್ ಇವಾಗ ಅವರು ಮಿನಿಸ್ಟರ್ ಅಲ್ಲ, ಕರೆಂಟ್ಲಿ ಅವರು ಮಿನಿಸ್ಟರ್ ಅಲ್ಲ ಈ ಇಲಾಖೆಗೆ. ಏನಾಗಿತ್ತು, ಈ ಸಚಿವ ಸಂಪುಟ ರಚನೆ ಮಾಡ್ಲಿಕ್ಕೆ ಅಂತ ಹೇಳಿ 15 ಡೇಸ್ ಹೋಲ್ಡ್ ಅಲ್ಲಿ ಇಟ್ಟಿದ್ರು. ಈ ಹೋಲ್ಡ್ ಎಲ್ಲ ಮುಗೀತು, ಎಲ್ಲ ಆಯ್ತು. ಸೊ ಇವಾಗ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಎಲ್ಲಾ ಭಾಗಗಳಿಗೂ ಬಿಡುಗಡೆನ ಮಾಡಿದ್ದಾರೆ, ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಇದ್ರ ಜೊತೆಗೆ 32ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಇವಾಗ 31 ತುಂಬಾ ಜನಕ್ಕೆ ಬಂದಿಲ್ಲ. ಏನಾಗಿತ್ತು, 31 ಮತ್ತೆ 32 ಒಂದು ವಾರದ ಅಂತರದಲ್ಲಿ ನಾವು ಎರಡನ್ನೂ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಗೌರ್ಮೆಂಟ್ ಅವತ್ತೇನೆ ಮಾತನ್ನ ಹೇಳಿತ್ತು. ಆದ್ರೆ ಏನಾಯ್ತು, ಮತ್ತೆ 15 ಡೇಸ್ ಹೋಲ್ಡ್ ಅಲ್ಲಿ ಇಟ್ಟಿದ್ರು. ಆದ್ರೆ ಈಗ 31, 32 ಎರಡನ್ನೂ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗಕ್ಕೆ ಶುರುವಾಗಿದೆ. 31 ತುಂಬಾ ಜನಕ್ಕೆ ಬಂದಿಲ್ಲ, ಅದು ನಿಮ್ಗೆ ಈ ವಾರದಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ. ಇನ್ನು 15 ಡೇಸ್ ತನಕ ಆಗುತ್ತೆ, ಯಾಕಂದ್ರೆ ಎಲ್ಲರಿಗೂ ಬರ್ಬೇಕಲ್ಲ. ಸೊ ಇಲ್ಲೇನಾಗಿದೆ, 32nd ಅಂದ್ರೆ 32ನೇ ಕಂತಿನ ಹಣ ನಿಮ್ಗೆ ಗೊತ್ತು. ಫಸ್ಟ್ ಗೃಹಲಕ್ಷ್ಮಿ ಒಂದು 10% 20% ಮಹಿಳೆಯರಿಗೆ ಕೊಡ್ತಾರೆ, ಅದಾದ್ಮೇಲೆ ಎಲ್ಲರ ಖಾತೆಗೂ ಜಮಾ ಮಾಡ್ತಾರೆ ಅನ್ನೋದು ನಿಮ್ಗೆ ಆಲ್ರೆಡಿ ವಿಷಯ ಗೊತ್ತಿದೆ. ಸೊ ಇವಾಗ ಏನಾಗುತ್ತೆ, ಈ 32ನೇ ಕಂತಿನ ಹಣ ಏನ್ ರಿಲೀಸ್ ಮಾಡಿದ್ದಾರೆ, ಇದು ಕೆಲವೊಂದಷ್ಟು ಮಹಿಳೆಯರಿಗೆ ಬರ್ತಾ ಇದೆ, ಸ್ಪೆಷಲಿ ಬೆಂಗಳೂರವ್ರಿಗೆ ಬರ್ತಾ ಇದೆ. ಸೊ ಇದು ಸ್ವಲ್ಪ ಒಂದು 10-20% ಮಹಿಳೆಯರ ಖಾತೆಗಳಿಗೆ ಜಮಾ ಆದ್ಮೇಲೆ ಮಿಕ್ಕಿರುವಂತವ್ರ ಎಲ್ಲರ ಖಾತೆಗೂ 32ನೇ ಕಂತಿನ ಹಣನ ಜಮಾ ಮಾಡ್ತಾ ಇದ್ದಾರೆ. ಸೊ ಟೋಟಲಿ ಹೇಳ್ಬೇಕು ಅಂತ ಅಂದ್ರೆ 32ನೇ ಕಂತಿನ ಹಣ ಗೃಹಲಕ್ಷ್ಮಿದು ರಿಲೀಸ್ ಆಗಿದೆ. ಸೊ ಇದು ಎಲ್ಲಿಗೆ, ಜೂನ್ ವರ್ಗೂನು ಇದು. ಸೊ ಜುಲೈದು ಬಾಕಿ ಇದೆ. ಇವಾಗ ನಾವು ಆಗಸ್ಟ್ ಅಲ್ಲಿ ಇದೀವಿ, ಜುಲೈದು ಬಾಕಿ ಇದೆ. ಅದು ಈ ತಿಂಗಳು ಬರಬೇಕು, ಬಟ್ ಈ ತಿಂಗಳು ಬರೋದು ಡೌಟ್ ಇದೆ. ಸೊ ಏನ್ ಮಾಡ್ತಾರೆ ಇವ್ರು, ಮತ್ತೆ ಇದು 2 ತಿಂಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಅಂಡ್ ಕಳೆದ ವರ್ಷದ 2 ತಿಂಗಳದು ಬಾಕಿ ಉಳ್ಕೊಂಡಿದೆ, ಅದನ್ನ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಈಗ ಜೂನ್ ವರ್ಗೂನು ನಿಮ್ಗೆ ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಕಡೆಯಿಂದ. ಸೊ ಈ ಮಧ್ಯ ಗೃಹಲಕ್ಷ್ಮಿ ಹೊಸ ಅಪ್ಲಿಕೇಶನ್ಸ್ ಯಾವಾಗ ಬಿಡ್ತಾರೆ ಅಂತಾನು ಕೇಳ್ತಾ ಇದ್ರಿ. ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿ ಆಗಿರುವಂತಹ ಮಾಹಿತಿಗಳು ಇಲ್ಲ. ಅಪ್ಲಿಕೇಶನ್ಸ್ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಡೀಟೇಲ್ಸ್ ಇಲ್ಲ. ಯಾಕಂದ್ರೆ ಇವಾಗ ಮಿನಿಸ್ಟ್ರಿ ಎಲ್ಲ ಬರ್ತಾ ಇದಾರೆ, ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಅವರು ಬಂದು ಆ ಸೀಟ್ ಮೇಲೆ ಕೂತ್ಕೊಂಡು ಮಾಡೋದಕ್ಕೆ ಟೈಮ್ ತಗೊಳ್ತಾರೆ. ಸೊ ಹೊಸ ಅಪ್ಲಿಕೇಶನ್ಸ್ ಗಳಿಗೆ ಸದ್ಯಕ್ಕೆ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ. ಬಟ್ 31, 32ನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗಿದೆ. ನೀವುಗಳೇ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ದೀರಾ, ಸ್ಪೆಷಲಿ ಬೆಂಗಳೂರು ಕಮೆಂಟ್ ಆಗ್ತಾ ಇದ್ದೀರಾ ನಮ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಯಾರ್ಯಾರಿಗೆ ರಿಸೀವ್ ಆಗಿದೆ, ಯಾವತ್ತು ರಿಸೀವ್ ಆಗಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಿನ್ನೆ ಕೂಡ ಯಾರಿಗೂ ಜಮಾ ಆಗಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಸೊ ದಯವಿಟ್ಟು ಯಾವ ಜಿಲ್ಲೆಯವರು ಯಾವತ್ತು ರಿಸೀವ್ ಆಯ್ತು, 2,000 4,000 ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲ ಅಂದ್ರೆ ನಿಮಗೆ ಬಂದಿದ್ಯೋ ಬಂದಿಲ್ವೋ ಅಂತ ಗೊತ್ತಾಗಿಲ್ಲ ಅಂದ್ರೆ ಡಿಬಿಟಿ ಸ್ಟೇಟಸ್ ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಸದ್ಯಕ್ಕೆ ಗೃಹಲಕ್ಷ್ಮಿದು ಇಷ್ಟು ವಿಚಾರಗಳಿದೆ. ಸರಿನಾ? ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ಕಮೆಂಟ್ ಅಲ್ಲಿ ಏನೇ ಡೌಟ್ ಇದೆ ತಿಳಿಸಿ, ಉತ್ತರ ಕೊಡ್ತೀನಿ. ನಮಸ್ಕಾರ.